ಕೆಲವೊಂದು ವಿಚಾರಗಳು ನಮ್ಮ ಲೈಫಲ್ಲಿ ಮಿಸ್ ಆದರೆ ಮತ್ತೆ ತುಂಬ ಎಕ್ಸ್ಪೆಕ್ಟೇಷನ್ ಇಡ್ತೀವಿ ಅದು ಮತ್ತೆ ಬರಬೇಕು ಅಂತ. ಬಟ್ ಅಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ತುಂಬ ಬಾರಿ ನಿಮ್ಗೆ ಅನಿಸಿರ್ಬೋದಲ್ವಾ, ನಮ್ಮ ಒಂದು ಏಜ್ ಎಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ ಅಂತ ಹೇಳಿದರೆ, ಒಂದು 25-30 ಆಗುವಾಗ ಆಲೋಚನೆ ಮಾಡ್ತೀವಿ, ಒಂದು ಗೋಲ್ಡನ್ ಮೂಮೆಂಟ್ ಆಗಿತ್ತು ಆ ಒಂದು ಸಮಯ. ನಾವು ಚಿಕ್ಕದಿರುವಾಗ ಸ್ಪೆಂಡ್ ಮಾಡಿರೋದು, ಒಂದು ಗ್ರೂಪ್ ಸ್ಟಡಿ ಮಾಡಿರೋದು, ಏನೋ ಒಂದು ಒಟ್ಟಿಗೆ ತಿಂದಿರೋದು, ನನ್ನ ಅಮ್ಮ ಮಾಡಿರುವಂತಹ ಒಂದು ಫುಡ್ಗೆ ವೆಯ್ಟ್ ಮಾಡ್ತಾ ಇರೋದು, ಥರ ಸೋ ಮೆನಿ ಥಿಂಗ್ಸ್ ನಾವು ಮತ್ತೆ ರಿಗ್ರೆಟ್ ಮಾಡ್ತೀವಿ. ಈ ಟೈಮ್ ಮತ್ತೆ ನಮಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಈ ಒಂದು ಮೆಮೊರಿ ನನಗೆ ಮತ್ತೆ ರೀಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಮಾಡೋದು ಅಂತ. ಎಸ್, ಆ ಒಂದು ಟೈಮನ್ನು ನಾವು ಯಾವ ರೀತಿ ಉಪಯೋಗಿಸ್ತೀವಿ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಥಿಂಗ್ಸ್ ನಮ್ಮ ಲೈಫಲ್ಲಿ ಮತ್ತೆ ಬರಬೇಕು ಅಂತ ಹೇಳಿದರೆ ಅದು ಬರೋದೇ ಇಲ್ಲ. ಮೊದಲನೇದಾಗಿ ಟೈಮ್. ನಾನು ಹೇಳಿದೆ ಅಲ್ವಾ, ನಾವು ಚಿಕ್ಕದಿರುವಾಗ ಸ್ಪೆಂಡ್ ಮಾಡಿರೋ ಟೈಮ್, ಒಂದು ಏಜ್ ರಿಟೈರ್ಮೆಂಟ್ ಎಲ್ಲ ಆಗಿರುತ್ತೆ, ಆವಾಗ ನಾವು ಯಂಗಾಗಿದ್ದಾಗ ಮಾಡಿರುವಂತಹ ಒಂದಿಷ್ಟು ಚೇಷ್ಟೆಗಳು, ನಮ್ಮ ಫ್ರೆಂಡ್ಸ್ ಜೊತೆ ನಾವು ಸ್ಪೆಂಡ್ ಮಾಡಿರೋದು, ನಾವು ಚಿಕ್ಕದಿರುವಾಗ ನಾವು ಯಂಗಾಗಿ